ನಮಸ್ಕಾರ, ಹೇಗಿದ್ರಿ? ನನ್ನ ಜೊತೆಗೆ JDSನ ವಕ್ತಾರರು TA ಶರವಣ. ನೇರವಾದಂಥ ಮಾತು, ನೇರ ಪ್ರಶ್ನೆ, ನೇರ ಉತ್ತರ. ಸದ್ಯದ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ನಡೀತಾ ಇರುವ ಎಲ್ಲ ವಿದ್ಯಮಾನಗಳ ಬಗ್ಗೆ ನೇರ ಮಂಥನ. ನಮಸ್ಕಾರ ಶರವಣ ಅವರೇ, ಹೇಗಿದ್ರಿ? ನಮಸ್ತೆ, ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ ನಿಮ್ಮದು? ತುಂಬ ಚೆನ್ನಾಗಿದೆ. ರಾಜಕೀಯ ಆರೋಗ್ಯನೂ ಸೇರಿಸ್ಕೊಂಡು ಭಾಳ ಕಡೆಗಳಲ್ಲಿ ಸುತ್ಕೊಂಡ್ಬರ್ತಾ ಇದ್ದೀರಿ. ಸುಮಾರು ಕಡೆಗಳಲ್ಲಿ ಸಮಾವೇಶ ಆಗ್ತಾ ಇದೆ. ತುಮಕೂರಿಗೆ ಹೋಗಿದ್ರಿ, ದೇವೇಗೌಡರು ವರಿಷ್ಠರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೇಗಿದೆ ಜನರ ರೆಸ್ಪಾನ್ಸ್? ಹೇಗಿದೆ? ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಕೊನೆಯ ಚುನಾವಣೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅವ್ರನ್ನ ನಾವು ಕೈ ಹಿಡೀಲೇಬೇಕು ಅಂತೇಳಿ ಆ ಭಾಗದ ಜನ ಭಾಳ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ಮತ್ತು JDSನ ಏನು ನಾಯಕರುಗಳು ಒಟ್ಟಾಗಿ ಒಂದಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿತ್ತು, ಅದನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ ಮೇಲೆ ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ ನಮ್ಮ ದೇವೇಗೌಡರು ಸಾಹೇಬರು ಮತ್ತೊಮ್ಮೆ ಕೇಂದ್ರದಲ್ಲಿ ತುಮಕೂರು ಪಾರ್ಲಿಮೆಂಟಲ್ಲಿ ಗೆದ್ದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಭಾಳ ವಿಶ್ವಾಸ ಇದೆ ನನಗೆ. 28ರಲ್ಲಿ 7 ಕಡೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ, ಕಾಂಗ್ರೆಸ್ನವ್ರ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ. ನಿಮ್ಮ ಚೆನ್ನಡಿಯಲ್ಲಿ ಭಾಳ ಜನ ಕಾಂಗ್ರೆಸ್ನಲ್ಲಿದ್ದವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಸುಮಾರು ಕಡೆಗಳಲ್ಲಿ. ಎಷ್ಟರಲ್ಲಿ JDS ಆಲ್ ಅಲೋನ್ ಗೆಲ್ಲುತ್ತೀವಿ ಅನ್ನೋ ವಿಶ್ವಾಸ ಇದೆ? ಕಾಂಗ್ರೆಸ್ ಬಿಟ್ಬಿಡಿ, ನೀವು JDSನವ್ರು ಎಷ್ಟು ಸೀಟ್ ತೊಗೊಳ್ತೀರಿ? ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ವರಿಷ್ಠರು ಮತ್ತು ಕಾಂಗ್ರೆಸ್ನ ವರಿಷ್ಠ ಅಂತ ರಾಹುಲ್ ಗಾಂಧಿ ಅವರು 28ಕ್ಕೆ 28 ಗೆಲ್ಲಬೇಕು ಅಂತಿದೆ. ಏಕೆಂದರೆ ರಾಷ್ಟ್ರದಲ್ಲಿ BJP ನಾಯಕರುಗಳು ಕರ್ನಾಟಕವನ್ನು ಏನು ದಕ್ಷಿಣ ಭಾರತದ ಹೆಬ್ಬಾಗಲು ಅಂತ ಏನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ಆ ಹೆಬ್ಬಾಗಳನ್ನು ಮುಚ್ಚುವಂಥ ಕೆಲಸವನ್ನು ಇವತ್ತು ಜಾತ್ಯತೀತ ಶಕ್ತಿಗಳನ್ನ ಒಗ್ಗೂಡಿ ಮಾಡ್ತಾ ಇದ್ದೀವಿ. ಇವತ್ತು ಯಾರೂ ಕೂಡ ಬಯಸಿರಲಿಲ್ಲ. ತಮಗೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟೋ ಮೈತ್ರಿ ಸರ್ಕಾರಗಳನ್ನ ನಾನು ನೋಡಿದ್ದೀನಿ, ಕಾಂಗ್ರೆಸ್ಸು JDSಸು ನೋಡಿದ್ದೀನಿ, BJP JDSಸು ನೋಡಿದ್ದೀನಿ. ಇವತ್ತು ಅನಿವಾರ್ಯ ಕಾಂಗ್ರೆಸ್ಸು ಮತ್ತು JDS ಸರ್ಕಾರ ಭಗವಂತನ ಆಶೀರ್ವಾದದಿಂದ ಜಾತ್ಯತೀತ ಶಕ್ತಿಗಳು ಒಗ್ಗೂಡಬೇಕು ಅಂತ ಹೇಳಿ ಏನು ಕಾಂಗ್ರೆಸ್ನವರು ನಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡಿ ಸುಭದ್ರ ಸರ್ಕಾರವನ್ನು ಕೊಡಬೇಕು ಅಂತೇಳಿ ಹೊರಟಿರತಕ್ಕಂಥವರು ಸರ್ಕಾರಗಳನ್ನು ನೋಡಿದ್ದೀನಿ. ಆದರೆ ಚುನಾವಣೆ ಸಂದರ್ಭದಲ್ಲಿ ಈ ಥರ ಚುನಾವಣೆ ಮುಂಚಿತವಾಗಲೇ ಕಾಂಗ್ರೆಸ್ಸು ಮತ್ತು JDSಸು ಪ್ರಥಮ ಬಾರಿಗೆ ಮೈತ್ರಿ ಮಾಡಿಕೊಂಡು ಇವತ್ತು ಜನರ ಹತ್ರ ಹೋಗಿರತಕ್ಕಂಥ ಯಾವತ್ತೂ ಕೂಡ ಇತಿಹಾಸ ಇಲ್ಲ. ಇದೇ ಮೊದಲನೇ ಬಾರಿಗೆ ಆಗಿರತಕ್ಕಂಥದ್ದು. ಇದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ನೋಡಿದ್ದೀವಿ ಪ್ರಾರಂಭದಲ್ಲಿ. ಆದರೆ ಇವತ್ತೆಲ್ಲ ಕೂಡ ಮರೆತು ನಮ್ಮ ಮುಂದೆ ಇರತಕ್ಕಂಥ ಗುರಿ ಏನು? ಕೋಮುವಾದಿ ಶಕ್ತಿಯನ್ನು ಅಧಿಕಾರದಿಂದ ದೂರ ಇಡಬೇಕು, ಅದು ಬಿಟ್ಟರೆ ಯಾವುದೂ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಇವಾಗ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. 28ಕ್ಕೆ 28 ಗೆಲ್ಲಬೇಕು ಅಂತಿರೋದು, ಅಥವಾ ಇನ್ನೊಂದು 2 ಜಾಸ್ತಿ ಸಿಕ್ಕಿದ್ರೆ ಅದನ್ನೂ ಗೆಲ್ಲಬೇಕು ಅಂತಿರೋದು ಎಲ್ಲ ಪಾರ್ಟಿಗಳ ತಲೆಯಲ್ಲಿರೋ ವಿಷಯ. ಬಿಡಿ ಅದನ್ನು. ಇನ್ ಫ್ಯಾಕ್ಟ್, ಇನ್ ರಿಯಾಲಿಟಿ 28ರಲ್ಲಿ ಎಷ್ಟು ಗೆಲ್ತೀರಿ ಅನ್ನೋ ವಿಶ್ವಾಸ JDSನವರದ್ದು? 22 ಸೀಟನ್ನು ಗೆಲ್ತೀವಿ ನಾವು, ಕಾಂಗ್ರೆಸ್ ಮತ್ತು JDS. ಹೌದು, ಎರಡೂ ಸೇರಿ 22 ಸೀಟನ್ನು ಗೆಲ್ತೀವಿ. ಯಾಕಂತ ಹೇಳ್ಬಿಡ್ತೀನಿ. 2014ರಲ್ಲಿ BJPಯವರು ಮತ ಕೇಳಿದ್ರು, ಜನರ ಹತ್ರ ಹೋಗಿದ್ರು, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋಣ ಅಂಥೇಳಿ ಎಲ್ಲ ಕಡೆ ಯುವಕರು ಬೀದಿಯಲ್ಲಿ ಮೋದಿ ಮೋದಿ ಅಂತೇಳಿ ಕೂಗ್ತಾ ಇದ್ರು. ಎಲ್ಲವನ್ನು ಕೂಡ ಮರೆತು ಒಂದು ಸುಭದ್ರ ಭಾರತ ಆಗಬೇಕು, ಬಲಿಷ್ಠ ಭಾರತ ಆಗಬೇಕು ಅಂತೇಳಿ ಭಾಳ ಜನ ಸಪೋರ್ಟ್ ಮಾಡಿದ್ರು. ಆದರೆ ಅವರು ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಏನು ಭರವಸೆಗಳನ್ನ ಕೊಟ್ಟಿದ್ದರು, ಆ ಭರವಸೆಗಳಲ್ಲಿ ಬಹುಶಃ 25% ಅದು ಈಡೇರಿಸಿದಾರಾ? ಜನರ ಮುಂದೆ ಹೇಳಬೇಕಲ್ಲ. ಇವತ್ತು ಅವರು ಮಾಡ್ತಾ ಇರತಕ್ಕಂಥ ಕೆಲಸಗಳೇನಿದೆ, ಬರೀ ಪೇಪರಲ್ಲಿ ಪತ್ರಿಕೆ ಮಟ್ಟದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಿಂದ ಇವತ್ತು ಯಾವುದು ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು, ಬೆಹನೋ ಬಯ್ಯೋ 50 ದಿನ ರುಕೋ ಅಚ್ಚಾ ದಿನ ಆಯೇಗ, ಡಿಮಾನಿಸ್ಟ್ರೇಷನ್ ಮಾಡ್ತಾರೆ. ಮಾಡೋ ಸಂದರ್ಭ ನಾನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ರಾಜಕಾರಣಿಯಾಗಿ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟಿದ್ದಾರಪ್ಪ, ಮಾಡಲಿ, ನಾವು ಕೂಡ ಅವ್ರಿಗೆ ಸಹಕಾರ ಕೊಡೋಣ ಅಂಥೇಳಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಆದರೆ ಯಾವ ಪರಿಸ್ಥಿತಿಯಲ್ಲಿದ್ದೀವಿ? ಬೀದಿಯಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಅವರು ಸಣ್ಣ ಪುಟ್ಟ ದುಡಿಮೆ ಮಾಡಿ ಗಂಡಂದ್ರಿಗೆ ತರೋದ್ರಲ್ಲಿ ಅಕ್ಕಿ ಬೇಳೆಯಲ್ಲಿ ಉಳಿಸಿ ಆ ಅಕ್ಕಿ ಬೇಳೆ ಪಾತ್ರದಲ್ಲಿ ಸಣ್ಣ ದುಡ್ಡುಗಳನ್ನ ಇಟ್ಕೊಂಡಿದ್ರಲ್ಲ, ಅದನ್ನು ಕೂಡ ಬ್ಯಾಂಕಲ್ಲಿ ಹಾಕಿಟ್ಟಿದ್ರು. ಅದನ್ನು ಡ್ರಾ ಮಾಡಬೇಕಾದ್ರೆ ಕ್ಯೂವಲ್ಲಿ ನಿಂತಿದ್ರು, ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಭಯೋತ್ಪಾದನೆ ಏನೋ ಕಮ್ಮಿ ಆಗಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂದರು, ನಿರ್ಮೂಲನೆ ಆಗಿದೆಯಾ?
ಓಲಿ ಯುವಕರಿಗೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಯುವಕರು 10 ಕೋಟಿ ಉದ್ಯೋಗ ಕೊಡಬೇಕಾಯಿತು. 10 ಕೋಟಿಯಲ್ಲಿ 10,000 ಉದ್ಯೋಗಗಳು ಸಿಕ್ಕಿದೆಯಾ? ಇವತ್ತು ಕೇಳಿದ್ರೆ ಏನು ಹೇಳ್ತಾರೆ? ಪಕೋಡ ಮಾರಿ ಅಂತಾರೆ. ಪಕೋಡ ಮಾರಕ್ಕೆ ಇವ್ರಿಗೆ ಅಧಿಕಾರ ಕೊಡಬೇಕಾ? ಇವ್ರಿಗೆ ನಾವು ಸಂಸತ್ ಕಳಿಸ್ಬೇಕಾ? ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು, ಸನ್ಮಾನ್ಯ ಮೋದಿಯವರು ಇವತ್ತು ಬರೀ ಭಾಷಣ ಬಿಕ್ಕೊಂಡು ಇವತ್ತು ಎಲ್ಲ ಕಡೆ ಸುತ್ತಾಡಿಕೊಂಡು ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಅವರಿಗೆ ಚೌಕಿದಾರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಬಡವರ ಬಗ್ಗೆ, ಮಧ್ಯಮ ವರ್ಗದವ್ರ ಬಗ್ಗೆ, ರೈತರ ಬಗ್ಗೆ ಎಲ್ಲ ಧ್ವನಿ ಎತ್ತಿದಾರ. ಪಾರ್ಲಿಮೆಂಟಲ್ಲಿ ಎಷ್ಟು ದಿನ ಅವರು ಫ್ಲೋರಲ್ಲಿ ನಿಂತ್ಕೊಂಡು ಅವರು ಉತ್ತರ ಕೊಟ್ಟಿದ್ದಾರೆ? ಪಾರ್ಲಿಮೆಂಟಿಗೆ ಫ್ಲೋರಲ್ಲಿ ಎಷ್ಟು ಸತಿ ಹಾಜರಾತಿ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇವತ್ತು 17 ಜನ ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲ ಸಂಸದರನ್ನ ಆಯ್ಕೆ ಕಳಿಸಿದ್ವಿ. 17 ಜನ ಸಂಸದರು ಏನು ಮಾಡಿದ್ದಾರೆ ಅಲ್ಲಿ? ಯಾವತ್ತಾದ್ರೂ ಒಂದು ದಿನ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರ ಮುಂದೆ ನಿಂತ್ಕೊಂಡು ನನ್ನ ಕರ್ನಾಟಕಕ್ಕೋಸ್ಕರ, ನನ್ನ ರಾಜ್ಯದ ಜನರಿಗೆ, ನನ್ನ ರೈತರಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನ ತನ್ನಿ, ನಮಗೆ ಕಷ್ಟ ಆಗ್ತಾ ಇದೆ, ಜನರ ಹತ್ರ ಹೋಗೋಕ್ಕಾಗ್ತಾ ಇಲ್ಲ, ಕಾವೇರಿ ವಿಚಾರ ಆಗಲಿ, ಮಹದಾಯಿ ಆಗಲಿ, ಕಳಸಾ ಬಂಡೂರು ಆಗಲಿ, ಮತ್ತು ಕೇಂದ್ರೀಕೃತ ಬ್ಯಾಂಕಲ್ಲಿ ರೈತರಿಗೋಸ್ಕರ ಸಾಲ ಮನ್ನಾ ಮಾಡೋ ವಿಚಾರ ಆಗಲಿ, ಯಾವುದು ಬಗ್ಗೆ ಅದು ಏನಾದರೂ ತುಟಕ್ ಬುಟಕ್ ಅಂತ ಏನಾದರೂ ಚಕಾರ ಎತ್ತಿದಾರಾ? ಎಲ್ಲರೂ ಕೂಡ ದಿವ್ಯ ಮೌನಕ್ಕೆ ಮೋದಿಯವ್ರನ್ನ ಕಂಡ್ರೆ ಶರಣಾಗ್ತಾರೆ. ಬರೀ ದಿವ್ಯ ಮೌನ ಮಾಡೋಕ್ಕೆ ನಿಮ್ಮನ್ನು ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕೇನ್ರಿ? ನೀವು ಒಂದು ಮಾತಂದ್ರಿ, ಜಾತ್ಯತೀತ ಶಕ್ತಿಗಳು ನಾವು ಸೇರಿಕೊಂಡು ಒಟ್ಟಾಗಿ ಕೋಮುವಾದಿ ಶಕ್ತಿ ವಿರುದ್ಧ ಹೋರಾಟ ಮಾಡುವುದಕ್ಕೆ ಈ ಚುನಾವಣೆಯಲ್ಲಿ ಸಜ್ಜಾಗಿದ್ದೇವೆ ಅಂತ. ನನಗೆ ಆ ಡೆಫಿನೇಷನ್, ಈ ಜಾತ್ಯತೀತ ನಿಲುವು ಅಂತ ನೀವೆಲ್ಲ ಹೇಳ್ತೀರಲ್ಲ, ಭಾಳ ಕಡೆಗಳಲ್ಲಿ ಹೇಳ್ಕೊಂಬರ್ತೀರಲ್ಲ, ಏನು ಈ ಜಾತ್ಯತೀತ ನಿಲುವು ಅಂತಂದರೆ ಏನು? ಅದರ ಅರ್ಥ ಏನು? ನನಗೊಂಚೂರು ಹೇಳ್ಬೋದಾ? BJP-ಯವರು ಹಿಂದೂ, ನಾವೆಲ್ಲ ಹಿಂದೂ, ಹಿಂದೆಲ್ಲ ಒಂದು. ಹಿಂದೂಗಳು ನೀವೆಲ್ಲ BJP-ಗೆ ಓಟ್ ಹಾಕಿದ್ರೆ ಈ ದೇಶಕ್ಕೆ ರಕ್ಷಣೆ ಕೊಟ್ಟಂಗೆ, ದೇಶಕ್ಕೆ ಓಟ್ ಹಾಕ್ದಂಗೆ ನಾವೆಲ್ಲ ಹಿಂದೂಗಳು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರತಕ್ಕಂಥ ಆ ಸಂವಿಧಾನವನ್ನೇ ಇವತ್ತು ಬದಲಾವಣೆ ಮಾಡಬೇಕು, ಸಂವಿಧಾನವನ್ನು ಸುಡಬೇಕು ಅಂತೇಳಿ ಹೊರಟಿರತಕ್ಕಂಥ BJP-ಯವರು ಏನು ಮಾಡ್ಲಿಕ್ಕೆ ಸಾಧ್ಯ? ನಾವು ಏನು ಹೇಳ್ತಾ ಇದ್ದೀವಿ, ಜಾತ್ಯತೀತ ಶಕ್ತಿಗಳು, ಅದು ಕಾಂಗ್ರೆಸ್ ಆಗಲಿ, JDS ಆಗಲಿ, ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಸಿಖ್ನವರು ಎಲ್ಲ ಕೂಡ ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ನಾವು ದೇಶ ಕಟ್ಟೋರು. ಇವರು ಒಬ್ರಿಗೇನು ಹಿಂದೂಗಳನ್ನ ಏನೋ ಗುತ್ತಿಗೆ ಬರ್ಕೊಟ್ಬಿಟ್ಟಿದ್ದೀವಾ, ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವಾ? ಹಿಂದೂಗಳಂದರೆ BJP-ಗೆ ಓಟ್ ಹಾಕಬೇಕು ಅಂತ ಎಲ್ಲಿ ಇಲ್ಲ. ಬರೀ ಶ್ರೀರಾಮನ ಹೆಸರಲ್ಲಿ ದೇವಸ್ಥಾನ ಕಟ್ತೀವಿ, ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತೇಳಿ ಎಷ್ಟು ವರ್ಷಗಳಿಂದ ಹೇಳ್ಕೊಂಡು ರಾಜಕೀಯ ಮಾಡಿಕೊಂಡು ಇಷ್ಟುವರೆಗೆ ಯಾಕೆ ಸ್ವಾಮಿ ಮಾಡಿಲ್ಲ? 5 ವರ್ಷ ನಿಮ್ಮದೇ ಸರ್ಕಾರ ಇತ್ತು, 282 ಸೀಟು ಸಿಂಗಲ್ ಮೆಜಾರಿಟಿ ಈ ರಾಷ್ಟ್ರದ ಜನ ಕೊಟ್ಟರು, ನಿಮಗೆ ಯಾಕೆ ಮಾಡಿಲ್ಲ? ಇವತ್ತು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬರಲಿಲ್ಲ ಅಂತ ಹೇಳ್ತಿದ್ದೀರಿ. ಸಂವಿಧಾನವನ್ನು ಉಳಿಸುವಂಥ ನೀವು ಸಂವಿಧಾನವನ್ನು ಸುಟ್ಟಾಕ್ತೀವಿ. ಎಲ್ಲ ಒಂದು ಕಡೆ ನಮ್ಮ ಸಂಸದರು, ಮಂತ್ರಿಗಳು ಅನಂತಕುಮಾರ್ ಹೆಗಡೆ ಹೇಳ್ತಾರೆ ಕೈ ಕಟ್ಟಾಕ್ತೀವಿ ಮುಸ್ಲಿಮರದು. ಇವ್ರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಡಬಾರ್ದು. ಯಾರೋ ಒಬ್ರು ಹೊಸಬರು ಬಂದವರು, ಈಗ ಅವ್ರ ಬ್ರದರು ಬೆಂಗಳೂರಲ್ಲಿ ನಾವೆಲ್ಲ ಶಾಂತಿಯುತವಾಗಿ ಜೀವನ ನಡೆಸ್ತಾ ಇದ್ದೀವಿ, ನಾವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಬೆಂಗಳೂರಲ್ಲಿ ಕೂಡ ಕೋಮಗಳವನ್ನು ತರಬೇಕು, ಹಿಂದುತ್ವನ ಬೀಜವನ್ನು ಬಿತ್ತನೆ ಮಾಡಬೇಕು, ಎಲ್ಲ ಒಂದು ಕಡೆ ಗಲಾಟೆಗಳು ನಡಿಬೇಕು, ಆ ಹೆಸರಲ್ಲಿ ಚಲಿ ಕಾಯಬೇಕು ಅನ್ನೋದು ಇವರ ಅರ್ಥ. ಅದಕ್ಕೆ ಬಂದೆ ನಾನು ಇವಾಗ. ಸೊ ಜಾತ್ಯತೀತ ನಿಲುವು ಅಂತಂದರೆ, ಜಾತ್ಯತೀತ ಶಕ್ತಿಗಳು ಅಂತಂದರೆ ನಿಮ್ಮಲ್ಲಿ ಜಾತಿ ಭೇದ ಇಲ್ಲ, ಆ ಜಾತಿ ಈ ಜಾತಿ ಅನ್ನೋ ಜಾತಿ ಭೇದ ಇಲ್ಲ, ಆ ಧರ್ಮ ಈ ಧರ್ಮ ಅನ್ನೋ ಧರ್ಮ ಭೇದ ಇಲ್ಲ, ನಾವೆಲ್ಲರೂ ಒಂದೇ ಅನ್ನುವ ನಿಲುವನ್ನು ನೀವು ಮುಂದೆ ಇಟ್ಟುಕೊಂಡು ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಾ ಇದ್ದೀರಿ ಮತ್ತು ಸಮಾಜದಲ್ಲಿದ್ದೀರಿ. ಖಂಡಿತ ಕರೆಕ್ಟ್ ಈ ಮಾತನ್ನು ಒಪ್ತೀರಾ ನೀವು? 100% ಜಾತ್ಯತೀತ ನಿಲುವು ಅಂತ ಹೇಳುವ ನೀವು, ನಿಮ್ಮ ಪಕ್ಷದ ಹಾಲಿ ಸಂಸದರು ಮಂಡ್ಯದಲ್ಲಿ ಹೋಗ್ಬಿಟ್ಟು ನಾಯ್ಡು ಮತ್ತು ಗೌಡ್ರು ಅಂತ ಜಾತಿಗಳನ್ನ ಒಡೆಯೋ ಪ್ರಯತ್ನ ಮಾಡ್ತಾರೆ. ಇದು ನಿಮ್ಮ ಜಾತ್ಯತೀತ ನಿಲುವು? ಅವರು ಒಕ್ಕಲಿಗರಲ್ಲ ನಾಯ್ಡುಗಳು, ಅವ್ರಿಗೆ ಯಾಕ್ರಿ ಟಿಕೆಟ್ ಅಂತ ಅದು ಜಾತ್ಯತೀತ ನಿಲುವಾ? ಅಲ್ಲ, ಅವ್ರು ಹೇಳಿರತಕ್ಕಂಥ. ನನ್ನ ಪ್ರಶ್ನೆ ಮುಗಿಸ್ತೀನಿ. ಅವ್ರು ಯಾರೋ ನಾಯ್ಡುಗಳು ಬೇರೆ ಕಡೆಯಿಂದ ಬಂದವರು ಯಾಕಿಲ್ಲಿ ಒಕ್ಕಲಿಗರ ಈ ಜಾಗದಲ್ಲಿ ಸ್ಪರ್ಧೆ ಮಾಡ್ಬೇಕ್ರಿ ಅಂತ ನಿಮ್ಮ ಸಂಸದರು ಪ್ರಶ್ನೆ ಮಾಡ್ತಾರೆ. ಇದು ನಿಮ್ಮ ಜಾತ್ಯತೀತ ನಿಲುವಾ? ಜಾತ್ಯತೀತ ನಿಲುವು ಅನ್ನೋದು ಕೇವಲ ಇವತ್ತು ಪುಸ್ತಕದ ಬದನೆಕಾಯಿಯಾಗಿ ಮಾರ್ಪಟ್ಟಿದೆಯಾ ಸರ್, ಅಥವಾ ಪ್ರಾಕ್ಟಿಕಲಿ ಅದನ್ನ ಫಾಲೋ ಮಾಡ್ತಿದ್ದೀರಾ ಸರ್? ಇಲ್ಲ, ಯಾಕಂದ್ರೆ ನಾನು
ಸನ್ಮಾನ್ಯ ದೇವೇಗೌಡ ಗರಡಿಯಲ್ಲಿ ಬೆಳೆದಿರತಕ್ಕಂಥವನು. ಯಾಕೆಂದರೆ ಅವರು ಎಲ್ಲ ಸಣ್ಣ ಸಣ್ಣ ಜಾತಿಯನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು, ಎಲ್ಲರನ್ನು ಕೂಡ ಬೆಳೆಸಬೇಕು, ರಾಜಕೀಯವಾಗಿ ಆ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಹಲವಾರು ಬಾರಿ ಎಲ್ಲ ನಾಯಕರುಗಳನ್ನ ಅವ್ರು ಬೆಳೆಸಿರತಕ್ಕಂಥ ನಿರ್ದೇಶನಗಳನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅದರಿಂದ ಇವತ್ತು ಒಬ್ಬ ಜಾತ್ಯತೀತ ನಾಯಕನಾಗಿ, ಸೆಂಟ್ರಲಲ್ಲಿ ಸೆಕ್ಯುಲರ್ ನಾಯಕನಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಬೆಳೆದಿರತಕ್ಕಂಥದ್ದು. ಅದೇ ಹಾದಿಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿಗಳಾಗಿ ಅವರು ಯಾವತ್ತೂ ಕೂಡ ಯಾವುದೇ ಯೋಜನೆ ನೋಡಿ, ಯಾವುದೇ ಜಾತಿ ನೋಡಿಕೊಂಡು ಅವರು ಕಾರ್ಯಕ್ರಮವನ್ನು ತಂದಿಲ್ಲ. ಎಲ್ಲರೂ ಕೂಡ ಬಡವರು ಶ್ರೀಮಂತರು ಅಂತ ಎರಡು ಜಾತಿ ಇರತಕ್ಕಂಥದ್ದು. ಬಡವರ ಪರವಾಗಿ, ಮಧ್ಯಮ ವರ್ಗದವರ ಪರವಾಗಿ ಅವರು ಹೋರಾಟ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ತಂದಿರತಕ್ಕಂಥದ್ದು. ಆದರೆ ಮಂಡ್ಯ ವಿಚಾರಕ್ಕೆ ಬಂದಾಗ ಮಂಡ್ಯದಲ್ಲಿ ಅವರು ಏನು ಹೇಳಿಕೆಯನ್ನು ಕೊಟ್ಟರು, ನಾನು ಅಂಬರೀಷಣ್ಣನ ಧರ್ಮಪತ್ನಿ, ಮಂಡ್ಯದ ಗೌಡತಿ ಅಂಥೇಳಿ ಅವ್ರು ಹೇಳಿದ ಮೇಲೆ, ಅವ್ರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಜನರಿಗೆ ಒಂದು ಕ್ಲಾರಿಟಿ ಕೊಡು. ಅವ್ರು ಗೌಡತಿ ಅಂತ ಯಾಕೆ ಹೇಳಬೇಕಾಯ್ತು? ಅವ್ರು ಹೇಳಿದ ಮೇಲೆ ಇಲ್ಲ ಇವರು ಗೌಡ್ರಲ್ಲ ನಾಯ್ಡು ಅಂತೇಳಿ ಸ್ಪಷ್ಟೀಕರಣವನ್ನು ಅವರು ಶಿವರಾಮನಗೌಡರು ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರ, ಇದು ಪಾರ್ಟಿ ನಿಲುವಲ್ಲ. ಖಂಡಿತ ಇದು ಪಾರ್ಟಿ ನಿಲುವಲ್ಲ, ಅವರ ವೈಯಕ್ತಿಕ ವಿಚಾರ. ಜಾತ್ಯತೀತ ನಿಲುವಲ್ವಾ? ಅಲ್ಲ, ನಾನು ಒಪ್ತೀನಿ ಇದು ಪಕ್ಷದ ನಿಲುವಲ್ಲ, ಇದು ಪಕ್ಷದ ನಿಲುವಲ್ಲ. ಅವರು ಸುಮಲತಾ ಅವ್ರ ಮೇಲೆ, ಅವರು ಆ ಹೆಣ್ಣುಮಗಳ ಮೇಲೆ ನನಗೆ ಗೌರವ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯವರು ಕೆಟ್ಟವರು ಎರಡೇ ಜಾತಿ ಜೀವನದಲ್ಲಿ ಇರತಕ್ಕಂಥದ್ದು, ಸಮಾಜದಲ್ಲಿ ಇರತಕ್ಕಂಥದ್ದು. ಇಂಥ ಒಂದು ನಾಯ್ಡು ಅಂತ ಅವ್ರು ಯಾಕೆ ಹೇಳಿರೋದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅವರೇ ಶುರು ಮಾಡಿದ್ದು, ನಾನು ಗೌಡತಿ, ಮಂಡ್ಯ ಗೌಡತಿ, ನನ್ನ ಮಗ ಅಭಿಷೇಕ್ ಗೌಡ, ನಾನು ಸುಮಲತಾ ಈ ನಾಡಿನ ಗೌಡತಿ ಅಂಥೇಳಿ ನಾವು ಯಾರಾಗ ಕೇಳಿದ್ವಾ? ಅವರೇ ತಾನೇ ಹೇಳಿರೋದು. ಅವ್ರು ಹೇಳಿದ ಮೇಲೆ ನಮ್ಮ ಶಿವರಾಮೇಗೌಡರು ಸಂಸದರಿದ್ದಾರೆ, ಅವರು ಅವರ ಒಂದು ವೈಯಕ್ತಿಕ ಹೇಳಿಕೆನ ಅವ್ರು ಕೊಟ್ಟಿದ್ದಾರೆ. ಬಹುಶಃ ಅವರು ಗೌಡ್ರಲ್ಲ ನಾಯ್ಡು ಅಂತ ಅವ್ರು ಹೇಳಿದ್ದಾರೆ. ಯಾವುದೇ ಜಾತಿ ಮೇಲೆ ನಾವು ನಿಂದನೆ ಮಾಡಬಾರ್ದು. ಯಾವುದೇ ಜಾತಿ ಆಗಲಿ, ಧರ್ಮ ಆಗಲಿ, ಎಲ್ಲ ಒಂದೇ. ಅದ್ರ ಬಗ್ಗೆ ನನ್ನ ಸಹಮತ ಕೂಡ ಇದೆ. ಮಂಡ್ಯನ ಇಷ್ಟು ದೊಡ್ಡ ಮಟ್ಟದ ಪ್ರತಿಷ್ಠೆಯ ಜಿದ್ದಾಜಿದ್ದಿನ ಕಣವಾಗಿ ಯಾಕೆ ತೊಗೊಂಬಿಟ್ಟಿದ್ದೀರಿ? ಇವಾಗ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ನಿಮ್ಮ ಪ್ರಚಾರದ ಕಾರ್ಯವೈಖರಿ ಪಸರಿಸ್ತಾನೇ ಇಲ್ಲ, ಇವತ್ತು ಹಬ್ಬತಾನೇ ಇಲ್ಲ. ಮಾನ್ಯ ದೇವೇಗೌಡರು, JDSನ ವರಿಷ್ಠರು, ಹಿರಿಯರು, ಪ್ರಧಾನಮಂತ್ರಿಗಳಾಗಿದ್ದವರು, ವಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಫಾರ್ ಹಿಮ್. ಅವರು ತುಮಕೂರಿನಲ್ಲಿ ಮಾಡ್ತಾ ಇದ್ದಾರೆ, ಅವ್ರ ಕ್ಷೇತ್ರ ಅದು, ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ರಾಜ್ಯದ ಮುಖ್ಯಮಂತ್ರಿಯವರು HD ಕುಮಾರಸ್ವಾಮಿ ಅವರು ಮಂಡ್ಯ ಮಾತ್ರ ಗಣನೆಗೆ ತೆಗೆದುಕೊಂಡು ಬೇರೆ ಕಡೆಗಳಲ್ಲಿ ಪ್ರಚಾರವೋ ಅಥವಾ ಬೇರೆ ಕಡೆಗಳ ಬಗ್ಗೆ ಒಂದಿಷ್ಟು ಯೋಚನೆಯೋ ಯಾಕಾಗ್ತಾ ಇಲ್ಲ? ಮೊದಲನೇದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಂಡ್ಯ ಚರ್ಚೆಗೆ ಬಂದಿರತಕ್ಕಂಥದ್ದು ಕಾರಣಕರ್ತರು ಮಾಧ್ಯಮದವರು. ನಾನು ಇರೋದನ್ನು ಹೇಳಲೇಬೇಕಾಗುತ್ತೆ. ಯಾತಕ್ಕೋಸ್ಕರ ಇಷ್ಟೊಂದು ಹೈಕ್ ಕೊಟ್ಟರೋ ನನಗೆ ಗೊತ್ತಾಗಿಲ್ಲ. ಇವತ್ತು ಇಂಡಿಯಾ ಅಂದರೆ ಮಂಡ್ಯ, ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಪರಿಸ್ಥಿತಿಗೆ ತಾವೆಲ್ಲ ಕೂಡ ಸೇರಿ, ಮಾಧ್ಯಮದ ಸ್ನೇಹಿತರು ತಾವೆಲ್ಲ ಕೂಡ ಸೇರಿ ತಂದಿಟ್ಟಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಿಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. 24 ಗಂಟೆ ನೀವು ರಾಜಕಾರಣಿಗಳಾಗಿ JDSನವರು ಮಂಡ್ಯ ಬಿಟ್ಟರೆ ಬೇರೆದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಶ್ರೀಕಂಠೇಗೌಡರಾದಿಯಾಗಿ, ಶಿವರಾಮೇಗೌಡರಾದಿಯಾಗಿ, ನಾರಾಯಣಗೌಡರಾದಿಯಾಗಿ, HD ಕುಮಾರಸ್ವಾಮಿ ಅವರಾದಿಯಾಗಿ, ನಿಖಿಲ್ ಕುಮಾರಸ್ವಾಮಿ ಅವರಾದಿಯಾಗಿ, HD ರೇವಣ್ಣವರಾದಿಯಾಗಿ ದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮಂಡ್ಯದ ಬಗ್ಗೆನೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರೋರು ನಾವಾ ಅವರ? ನೋಡಿ, ಅದರ ಬಗ್ಗೆನೇ ಆಲೋಚನೆ ಮಾಡ್ತಿರೋರು ನಾವಾ ಅವರ? ಆಮೇಲೆ ಇವತ್ತು ಇಡೀ ಸರ್ಕಾರದ ಆಡಳಿತ ಯಂತ್ರವೇ ಮಂಡ್ಯದಲ್ಲಿ ಬೀಡು ಬಿಡಿಸಿರೋದು ನಾವಾ ಅವರ? ನೋಡಿ, ಅಲ್ಲಿನ ಸಂಸದರು, ಅಲ್ಲಿನ ಮಂತ್ರಿಗಳು, ಅಲ್ಲಿನ ವಿಧಾನ ಪುಟ್ಟರಾಜವರಾದಿಯಾಗಿ 8 ಜನ ಅವರೆಲ್ಲ ಕೂಡ ಅಲ್ಲಿದ್ದಾರೆ. ಮಂಡ್ಯದ ಬಗ್ಗೆನೇ ಮಾತಾಡ್ತಿರೋದು ಅವರ? ಅಲ್ಲ, ಉಸ್ತುವಾರಿ ಸಚಿವರು ಅವರು ಅಲ್ಲೇ ಚುನಾವಣೆ ನಡೆಸಕ್ಕೆ ಅವ್ರನ್ನ ಉಸ್ತುವಾರಿ ಹಾಕಿದ್ದಾರೆ. ಶ್ರೀಕಂಠೇಗೌಡರು ಅಲ್ಲಿ ಶಾಸಕರು, ನಾರಾಯಣಗೌಡರು ಶಾಸಕರು, ಹಾಗೆ ಶಿವರಾಮೇಗೌಡರು ಸಂಸದರು. ಅದರಿಂದ ಅವರೆಲ್ಲ ಕೂಡ ಅಲ್ಲಿ ಸೇರ್ಕೊಂಡು ಇವತ್ತು ಅಲ್ಲಿ ಚುನಾವಣೆಯನ್ನ ಏನ್ ಜಿದ್ದಾಜಿದ್ದಿ ನಡೀತಾ ಇದೆ, ಆ ಉಸ್ತುವಾರಿನ ನಮ್ಮ ಪಕ್ಷದ ಹೈಕಮಾಂಡ್ ಹಾಕಿರುತ್ತೆ. ಜಾತಿ ವಿಷಯ ತನ್ನ ಮಗನಿಗೋಸ್ಕರ ಪ್ರಚಾರ ಮಾಡಕ್ಕೆ ನಿಧನವಾಗಿ ಕೇವಲ 2-3 ತಿಂಗಳಾಯ್ತು, ಅವ್ರು ಯಾಕೆ ಸ್ಪರ್ಧೆ ಮಾಡಬೇಕು ಅನ್ನೋ ವಿಷಯ. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಜಾತಿ ವಿಷಯ, ಅವರ ಪತಿ ನಿಧನವಾಗಿ ಕೇವಲ 2-3 ತಿಂಗಳಾಯ್ತು ಅನ್ನೋ ವಿಷಯ. ಅವ್ರು ಯಾರ್ರೀ ಯಶ್ ಅಂತೆ, ಅವ್ರು ಯಾರ್ರೀ ದರ್ಶನ್ ಅಂತೆ, ಸಿನಿಮಾ ನಟರು ಬಂದ್ಬಿಟ್ರೆ ಗೆದ್ಬಿಡ್ತಾರೇನ್ರಿ ಅನ್ನೋ ವಿಷಯ, ಅಥವಾ ಅವ್ರು ಏನ್ರಿ ಸುಮಲತಾ ಅವ್ರು ಹೆಂಗ್ರಿ ಗೆದ್ಬಿಡ್ತಾರೆ ಅನ್ನೋ ವಿಷಯ. ಇದನ್ನ ದಿನ ಬೆಳಗ್ಗೆ 6 ಗಂಟೆ ಆದ್ರೆ ಚರ್ಚೆ ಮಾಡ್ತಿರೋರು ನಾವ ಅವರ ಸಾರ್? ಮೊದಲು ಕಿಡಿ ಹೊತ್ತಿದ ಅವರ ನಾವ ಸಾರ್? ನೀವು ಮಾಧ್ಯಮಗಳ ಬಗ್ಗೆ ಪ್ರಶ್ನೆ ಕೇಳ್ತೀರಿ? ಒಬ್ಬ ಸಿನಿಮಾ ನಟ ಒಂದು ಪಕ್ಷದ ಬಗ್ಗೆ ಮಾತಾಡಿದಾಗ ಬಹಳ ಹಿಡಿತದಲ್ಲಿ ಮಾತಾಡಬೇಕಾಗುತ್ತೆ, ನಾಲಿಗೆ ಬಿಗಿಡಿದು ಮಾತಾಡಬೇಕಾಗುತ್ತೆ. ಕಳ್ಳರು ಪಕ್ಷ JDS ಅಂತ ಯಾಕೆ ಹೇಳಬೇಕು? ಇವ್ರಿಗೇನು ಅನುಭವ ಇದೆ? ಇವ್ರು ಎಲ್ಲಿಂದ ಬಂದರು?
ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಬಾರ್ದಾ? ನಾನು ಕಳ್ಳರು ಪಕ್ಷ ಅನ್ನೋದನ್ನ ಹೇಳಿದ್ರೆ ಇವ್ರಿಗೆ ಏನ್ ರಾಜಕೀಯ ಅನುಭವ ಏನಿದೆ? ಯಶ್ ಅವರು ಇದಕ್ಕೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಎಲ್ಲಿಯಾದ್ರೂ ಕಳ್ಳರ ಪಕ್ಷ JDS ಅಂತ ಹೇಳಿದ್ರೆ ಮಂಡ್ಯ ಅಲ್ಲ ಕರ್ನಾಟಕನೇ ಬಿಟ್ಟು ನಾನು ಹೊರಟೋಗ್ತೀನಿ, ನೀವು ಪ್ರೂವ್ ಮಾಡಿ ತೋರಿಸಿ ಅಂತ. ಅದನ್ನು ಪುಟ್ಟರಾಜ್ ಅವರು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಸಚಿವರು. ಬಹುಶಃ ಚುನಾವಣೆ ಆದ ಮೇಲೆ ಇವರೆಲ್ಲ ಏನೇನೋ ಡ್ರಾಮಾ ಮಾಡ್ತಾ ಇದ್ರು. ಇವ್ರು ಯಾವ ಥರ ನಾಟಕಗಳನ್ನ ದಿನನಿತ್ಯ ಒಂದೊಂದು ಎಪಿಸೋಡ್ನ ನಾಮಿನೇಷನ್ ಆಗ್ದಾಗಿಂದ ನಾಡಿದ್ದು ಚುನಾವಣೆವರೆಗೂ ಒಂದೊಂದು ದಿನಕ್ಕೆ ಒಂದೊಂದು ಎಪಿಸೋಡ್ ರೆಡಿ ಮಾಡಿ ಇಟ್ಕೊಂಡವ್ರೆ. ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತೇಳಿ ದಿನನಿತ್ಯ ಒಂದೊಂದು ಎಪಿಸೋಡ್ನ ಬಿಡ್ತಾ ಇದ್ದಾರೆ. ಅವ್ರು ಯಾವ ಥರ ಅಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚುನಾವಣೆ ಆದ ಮೇಲೆ ಭಾಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತೀನಿ ಅಂತೇಳಿ ಸನ್ಮಾನ್ಯ ಸಚಿವರು ಪುಟ್ಟರಾಜ್ ಅವರು ಹೇಳಿದ್ದಾರೆ. ಅದು ಖಂಡಿತ ಅವ್ರು ಹೇಳ್ತಾರೆ. ಇವ್ರು ಎಲ್ಲಿ ಹೇಳಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಅದ್ರ ಬಗ್ಗೆ ಕೂಡ ಬರುತ್ತೆ ವಿತ್ ರೆಕಾರ್ಡ್. ನಮ್ಮ ಪಕ್ಷದ ವತಿಯಿಂದ ಅದನ್ನು ಪ್ರೆಸೆಂಟ್ ಮಾಡಿ ಈ 6.5 ಕೋಟಿ ಜನರಿಗೆ ಏನು ವಾಸ್ತವಾಂಶ ಏನಿದೆ, ಸತ್ಯಾಂಶ ಏನಿದೆ, ಇವರು ಯಾವ ಥರ ಎಲ್ಲ ನಾಟಕಗಳು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಖಂಡಿತ ಬೆಳಕು ಚೆಲ್ಲುವಂಥ ಕೆಲಸವನ್ನು ಆ ಮಂಡ್ಯ ಮಹಾಜನತೆ ನೋಡ್ತಾರೆ, ಅರ್ಥನೂ ಮಾಡ್ಕೋತಾರೆ. ಚುನಾವಣೆ ಆದಮೇಲೆ ಯಾಕೆ ಏನು ಅಲ್ಲಿ ತನಕ ಏನು ರೆಡಿ ಮಾಡ್ಕೊಳ್ತಿದ್ದೀರಾ ಅಥವಾ ಎಲ್ಲೋ ಇರೋದನ್ನ ಏನು ಹುಡುಕ್ತಾ ಇದ್ದೀರಾ? ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು, ನಾನೇನಾದರೂ ಇವತ್ತು ಅದ್ರ ಬಗ್ಗೆ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನನ್ನ ಕಾರ್ಯಕರ್ತರು ದಂಗೆ ಹೇಳ್ತಾರೆ. ಕಾರ್ಯಕರ್ತರು ದಂಗೆ ಇದ್ದರೆ ಏನಾಗುತ್ತೆ? ಚುನಾವಣೆ ಸಂದರ್ಭ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ನಾವು ಕೈಗೆ ತಗೊಳ್ಳೋಂಥ ಕೆಲಸ ಆಗಬಾರ್ದು. ಚುನಾವಣೆಯಲ್ಲಿ ಬೇಕು ಅಂತಲೇ JDSನವರು ಈ ಥರ ಎಲ್ಲ ಮಾತನಾಡ್ತಾರೆ, ಈ ಥರ ಎಲ್ಲ ಗಲಾಟೆನ ಎಬ್ಬಿಸ್ತಾರೆ ಅಂತೇಳಿ ನಮ್ಮ ಮೇಲೆ ಕೆಟ್ಟ ಹೆಸರು ಬರೋದು ಬೇಡ. ಚುನಾವಣೆ ಶಾಂತಿ ರೀತಿಯಲ್ಲಿ ನಡೀಬೇಕು. ಚುನಾವಣೆ ಆದ ಮೇಲೆ ನಿಮಗೆ ಸತ್ಯಾಂಶವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಬಹುಶಃ ಅದು ನಿಮ್ಮ ಮುಂದೆ ಬರುತ್ತೆ. ಅದು ಸಿನಿಮಾ ನಟರು ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ನೋಡಿ, ಸಿನಿಮಾ ನಟರು ಪ್ರಚಾರದಲ್ಲಿ ಭಾಗವಹಿಸಬಾರ್ದು ಅಂತ ಖಂಡಿತ ನಾನು ಎಲ್ಲಿ ಹೇಳಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ. ಕೆಲವರು BJP ಕ್ಯಾಂಡಿಡೇಟ್ಗೆ ಹೋಗಿ ಸಪೋರ್ಟ್ ಮಾಡ್ಬೋದು. ಲಾಸ್ಟ್ ಎಲೆಕ್ಷನಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ 2018ರಲ್ಲಿ ದರ್ಶನ್ ಅವರು ಇಲ್ಲಿ ಬೆಂಗಳೂರಲ್ಲಿ BJP ಕ್ಯಾಂಡಿಡೇಟ್ಗೆ ಪ್ರಚಾರ ಮಾಡಿದ್ರು. ಅಲ್ಲಿ ಚಾಮುಂಡಿಗೆ ಬಂದು ಸಿದ್ದರಾಮಯ್ಯನವ್ರ ಪರವಾಗಿ ಕ್ಯಾನ್ವರ್ಸ್ ಮಾಡಿದ್ರು. ಅವ್ರ ತಾಯಿ ಕೂಡ ಕಾಂಗ್ರೆಸ್ನ ಸದಸ್ಯ ಪಡ್ಕೊಂಡಿರತಕ್ಕಂಥ ಒಬ್ಬ ಆಫೀಸ್ ಬೇರರ್ ಇದ್ದಾರೆ. ಯಶ್ ಸಾರಾ ಮಹೇಶ್ ಅವರ ಪರವಾಗಿಯೂ ಪ್ರಚಾರ ಮಾಡಿದ್ದಕ್ಕೆ ಕಮ್ಮಿ ಆಯಿತು ಓಟಲ್ಲಿ. ಅದು ಗೊತ್ತಿದೆ ನನಗೆ, ನಾನು ಹೇಳಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಈಗ ಇವ್ರ ಪರವಾಗೇ ಹೋಗಬಾರ್ದು ಅನ್ನೋದು ಎಲ್ಲಿ ಕಾನೂನಿಲ್ಲ. ಅವರವರ ವೈಯಕ್ತಿಕ ವಿಚಾರ. ಆದರೆ ಹೋದಾಗ ತನ್ನ ಹಿಡಿತದಲ್ಲಿ ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ನಮ್ಮ ಕನ್ನಡದ ಸಂಸ್ಕೃತಿ ಏನು? ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ತೇಜಾವಧ ಮಾಡೋದಾಗಲಿ, ಯಾವುದೋ ಒಂಥರ ಬೇರೆ ಥರ ಮಾತಾಡೋದಾಗಲಿ ಖಂಡಿತ ಮಾಡಬಾರ್ದು. ಯಾಕೆಂದರೆ ನೀವು ಬಂದಿರೋದೇನೋ ಅವ್ರ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೀರಾ. ಓಟ್ ಕೇಳಿ. ಇದು ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಇದೆ ನಮ್ಮ ದೇಶದಲ್ಲಿ. ಯಾರೂ ಕೂಡ ಇಲ್ಲಿ ಸರ್ವಾಧಿಕಾರಿ ಧೋರಣೆ BJPಯವ್ರ ಥರ ನಾವು ಎಲ್ಲಿ ಕೂಡ ತೋರಿಸಲ್ಲ, ಎಲ್ಲಿ ಮಾಡಲ್ಲ. ನಮಗೂ ಬೇಕಾಗಿರತಕ್ಕಂಥದ್ದು ಇವತ್ತು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ, ಯಾರು ಒಳ್ಳೆ ಬರ್ತಿದ್ದಾರೆ, ಅದು ಜನರ ಬಗ್ಗೆ ನಾವು ಹೋಗಿ ಕೇಳ್ಕೋತೀವಿ. ತೀರ್ಪು ಕೊಡೋರು ಯಾರು? ಜನಸಾಮಾನ್ಯರು. ಅಂದರೆ ಸಾಮಾನ್ಯಕ್ಕೆ ಸಿನಿಮಾ ನಟರು ಅಂತಂದರೆ TV ಥಿಯೇಟ್ರ್ಗಳಲ್ಲಿ ನೋಡಿರ್ತಾರೆ. ಜನಕ್ಕೆ ಬಹಳ ಸಿನಿಮಾ ನಟರ ಮೇಲೆ ಅಭಿಮಾನ ಇರುತ್ತೆ. ಓಹ್, ಯಾರೋ ಒಬ್ಬರು ಸಿನಿಮಾ ನಟರು ಬಂದ್ರಪ್ಪ ಅಂತ ಅವರನ್ನು ನೋಡುವುದಕ್ಕೆ ಬರುವ ಸಾಧ್ಯತೆ ಇದೆ. ಅದೆಲ್ಲವೂ ಕೂಡ ಓಟಾಗಿ ಕನ್ವರ್ಟ್ ಆಗೋದಿಲ್ಲ ಅನ್ನೋದು ನಿಮ್ಮ ಮಾತು. ಖಂಡಿತ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರ IAS ಆಫೀಸರ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯ ಕುಟುಂಬದಿಂದ, ನಿಖಿಲ್ ಕುಮಾರಸ್ವಾಮಿ ಅವರು ಇಂಜಿನಿಯರ್, ರಾಜಕೀಯ ವಂಶದಿಂದ ನಿಖಿಲ್ ಕುಮಾರಸ್ವಾಮಿ 2 ಸಿನಿಮಾ ಮಾಡಿದ್ದಾರೆ. ಹಾಗಾದ್ರೆ ನನ್ನ ಪ್ರಶ್ನೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ನೋಡುವುದಕ್ಕೆ ಬಂದಂತ ಜನಸ್ತೋಮವು ಸಿನಿಮಾ ನಟರು ಅಂತ ನೋಡುವುದಕ್ಕೆ ಬಂದ ಜನಸ್ತೋಮವ ಅಥವಾ ವೋಟ್ ಆಗಿ ಕನ್ವರ್ಟ್ ಆಗುವ ಜನಸ್ತೋಮವ? ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಬೇಕು ನನಗೆ. ಪಕ್ಷದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ತನ್ನ ತಂದೆ ಪರವಾಗಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಕೂಡ ಅವರು ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ತನ್ನ ತಾಯಿ ಪರವಾಗಿ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ದಾರೆ. ಅವರು ಒಬ್ಬ ರಾಜಕೀಯ ಕುಟುಂಬದಿಂದ ಮುತ್ಸದಿ ರಾಜಕಾರಣಿ ಸನ್ಮಾನ್ಯ ದೇವೇಗೌಡರ ಮೊಮ್ಮಗನಾಗಿ ಅಲ್ಲಿ ಬಂದು ಪರಿಚಯ ಮಾಡ್ಕೊಂಡಿರತಕ್ಕಂಥದ್ದು. ಅವರು ಕೂಡ ಯಾವತ್ತೂ ಕೂಡ ರಾಜಕಾರಣಕ್ಕೆ ಈಗಲೇ ಬರಬೇಕು ಅಂತೇಳಿ ಎಲ್ಲಿ ಬಯಸಿರಲಿಲ್ಲ. ಅಲ್ಲಿನ ಶಾಸಕರು, ಮಂಡ್ಯ ಜಿಲ್ಲೆಯ ಶಾಸಕರು, ಅಲ್ಲಿನ ಜನರು, ಜನತೆ ಏನಿದ್ದಾರೆ, ಅವರ ಒಂದು ಅಭಿಪ್ರಾಯ ಏನಿತ್ತು, ಅದ್ರ ಪ್ರಕಾರ ಅವರು ಆಕಸ್ಮಿಕವಾಗಿ ಇವತ್ತು ಸಂಸದ ಅಭಿವೃದ್ಧಿಯಾಗಿ
ಇವತ್ತು ಕ್ಯಾಂಡಿಡೇಟ್ ಆಗಿರತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ. ಆದರೆ ಇವತ್ತು ವೋಟ್ ಹಾಕ್ಸೋರೇ ಬೇರೆ. ಹೇಳ್ಬಿಡ್ತೀನಿ, ರಾಜಕಾರಣದಲ್ಲಿ ಒಂದು ಪಕ್ಷದ ಮುಖಂಡರುಗಳಿರ್ತಾರೆ, ಕಾರ್ಯಕರ್ತರಿರ್ತಾರೆ, ಚುನಾವಣೆ ನಡೆಸುವಂಥ ಅನುಭವ ಆಗಿರುತ್ತೆ. ಅವರು ಮತಗಟ್ಟೆಗೆ ಹೋಗಿ ಮನೆಯಿಂದ ಮತದಾರನ ಕರ್ಕೊಂಬಂದು ಮತಗಟ್ಟೆಗೆ ಹೋಗಿ ಅಲ್ಲಿ ಚೀಟಿಯನ್ನು ಬರ್ಕೊಟ್ಟು ಮತ್ತು ಅಲ್ಲಿ ಮತಯಂತ್ರಕ್ಕೆ ಹೋಗಿ ಕರ್ಕೊಂಡೋಗಿ ಓಟ್ ಹಾಕ್ಸಿ ಮತ್ತೆ ಅವ್ರನ್ನ ಕಳಿಸ್ಕೊಡೋವರೆಗೂ ಇದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಹಾಕ್ಸೋದು ಅಂದ್ರೆ ಏನು? ಓಟ್ ಅವರು ಚೀಟಿ ಕೊಟ್ಟು ಹೋಗಿ ಕರ್ಕೊಂಡೋಗಿ ಅಲ್ಲಿ ಹಾಕ್ಸ್ಬೇಕಲ್ಲ, ಯಾರಿಗೆ? ಅಲ್ಲಿವರೆಗೂ ಹೋಗು ಅಂತೇಳಿ ಮತ ಹಾಕೋದಕ್ಕೆ ಅವರು ಹೇಳಬೇಕಲ್ಲ ಕಾರ್ಯಕರ್ತರು. ಯಾವ ಥರ ಅವರಿಗೆ ಚೀಟಿ ಕೊಡೋದು, ಕರ್ಕೊಂಬಂದು ಕೆಲವರು ಓಟ್ ಹಾಕಿರಲ್ಲ, ಮನೆಯಿಂದ ನಮ್ಮ ವೋಟರ್ಸ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಓಟ್ ಹಾಕಿದಾರಲ್ಲ ಅಂತ ಹೇಳಬೇಕಲ್ಲ ಅವ್ರಿಗೆ. ಅದ್ರದ್ದೇ ಕೆಲವು ನಿಯಮಗಳಿದೆ, ಆ ನಿಯಮದ ಪ್ರಕಾರ ಮಾಡಿಸ್ಬೇಕಲ್ಲ. ಅದಕ್ಕೂ ಕೂಡ ಒಂದು ಅನುಭವ ಬೇಕು. ಹಾಗಂತೇಳಿ ಅಭಿಮಾನಿಗಳೆಲ್ಲ ಓಟ್ ಹಾಕ್ಸೋಕ್ಕಾಗಲ್ಲ. ಹೇಳ್ಬಿಡ್ತೀನಿ ಕೇಳಿ, ಅವ್ರು ಏನಿದ್ರು ಜೈಕಾರಕ್ಕೆ ಹೋಗ್ಬೋದು, ಎಲ್ಲೋ ಒಂದು ಕಡೆ ಶಿಲ್ಪಿ ಹೊಡಿಬೋದು, ಅಂಥ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸ್ಬೋದು. ಆ ಅಭಿಮಾನಿಗಳು ಖಂಡಿತ ಕೂಡ ಅದು ವೋಟರ್ಸ್ನ ಕರ್ಕೊಂಬಂದು ಓಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ವೈಯಕ್ತಿಕ ನಿಂದನೆಗಳಿಗೆ ಯಾಕೆ ಇಳಿದು ಬಿಟ್ಟಿದ್ದು? ಈಗ ಸುಮಲತಾ ಅವರು ಹೆಣ್ಮಗಳು ಸ್ಪರ್ಧೆ ಮಾಡ್ತಿದ್ದಾರೆ, ಭಾಳ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ಅವರು ಪ್ರದರ್ಶಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಹೆಣ್ಣುಮಗಳಾಗಿ, ಜೊತೆಗೆ ಅಂಬರೀಷ್ ಅವರ ಪತ್ನಿಯಾಗಿ, ಅವರಿಗಿರುವ ಅಭಿಮಾನದ ದ್ಯೋತಕವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವೈ ಡಿಡ್ ಯು ಪೀಪಲ್ ಗೆಟ್ ಇನ್ ಟು ಪರ್ಸ್ನಲ್ ಅಟ್ಯಾಕ್ಸ್? ಯಾಕೆ ಪರ್ಸ್ನಲ್ ಅಲಿಗೇಷನ್ಸ್ ಬೇಕಾಗಿತ್ತಾ? JDS ಭಾಳ ದೊಡ್ಡ ಪಕ್ಷ. 2020 ಗೌರ್ಮೆಂಟಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೇಳ್ತೀನಿ ವೈಯಕ್ತಿಕವಾಗಿ, ಒನ್ ಆಫ್ ದಿ ಬೆಸ್ಟ್ ಗೌರ್ಮೆಂಟ್ಸ್ ಇನ್ ಕರ್ನಾಟಕ ಆರ್ ಪ್ರಾಬಬ್ಲಿ ಇನ್ ಇಂಡಿಯಾ ಮುಖ್ಯಮಂತ್ರಿ ಆಗಿ ಒಪ್ತೀನಿ. ಯಾಕೆ ಪರ್ಸ್ನಲ್ ಅಟ್ಯಾಕ್ಸ್? 2020 ಸರ್ಕಾರ ಇದ್ದಾಗ ಆವತ್ತಿನ ಪರಿಸ್ಥಿತಿ ಬೇರೆ, ಆವತ್ತಿನ ವ್ಯವಸ್ಥೆಗಳು ಬೇರೆ, ಆವತ್ತಿನ ಮಾಧ್ಯಮಗಳ ಒಂದು ವ್ಯವಸ್ಥೆನೂ ಬೇರೆ ಬೇರೆ ಇತ್ತು. ಬಟ್ ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾಕೆಂದರೆ 2018 ಅಸೆಂಬ್ಲಿ ಚುನಾವಣೆಯಲ್ಲಿ ದಿವಂಗತ ಅಂಬರೀಷ್ ಅಣ್ಣ ಅವ್ರ ಮನೆಗೆ ನಾನು ಕುಮಾರಣ್ಣವರೇ ಹೋಗಿದ್ದೀವಿ, ನಾನು ಜೊತೆಯಲ್ಲಿದ್ದೆ. ಆವತ್ತು ಅವರೇ ಕೇಳ್ಕೊಂಡಿದ್ದಾರೆ, ಅಣ್ಣ ನೀನು ಎಲ್ಲಿ ಕ್ಯಾಂಡಿಡೇಟ್ ಆಗ್ತೀಯಾ, ನೀನು ಎಲೆಕ್ಷನ್ಗೆ ಬರಬೇಕು, ನಿಲ್ಲಬೇಕು, ಸರ್ಕಾರ ಬರುತ್ತೆ, ನೀವು ನಮ್ಮ ಜೊತೆಲಿ ಇರಬೇಕು ಅಂತ ಕುಮಾರಣ್ಣವರೇ ಅವ್ರನ್ನ ಕೇಳ್ಕೊಂಡಾಗ ಅವ್ರು ಹೇಳಿದಿಷ್ಟೇ, ನಾನು ರಾಜಕೀಯಕ್ಕೆ ಬರಲ್ಲ, ನೀನು ಮುಖ್ಯಮಂತ್ರಿ ಆಗಬೇಕು, ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ, ಎಲ್ಲಿ ಬೇಕಾದ್ರೆ ನಿನಗೆ ಬಂದು ನಾನು ಸಹಕಾರ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವರು ಸುಮ್ಮನೆ ಆದರು. ಆದರೆ ಅವರು ನಿಧನನಾದ ನಂತರ ಅವರೇ ಮುತುವರ್ಜಿ ವಹಿಸ್ಕೊಂಡು ಮುಖ್ಯಮಂತ್ರಿಗಳು 3 ದಿವಸಗಳ ಕಾಲ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಶಾಂತಿಯುತವಾಗಿ ಯಾವ ಥರ ಒಂದು ಕಾರ್ಯಕ್ರಮ ನಡಿಬೇಕು ಅಂತೇಳಿ ಇಲ್ಲಿಂದ ಮಂಡ್ಯಗೆ ಹೋಗೋದಾಗಲಿ, ಮಂಡ್ಯದಿಂದ ಬೆಂಗಳೂರು ಬರೋದಾಗಲಿ, ಮತ್ತು ಅವರ ಅಂತ್ಯ ಸಂಸ್ಕಾರ ಕಾರ್ಯಕ್ರಮ ಇರ್ಬೋದು, ಎಲ್ಲ ರೀತಿಯಲ್ಲಿ ತನ್ನ ಒಬ್ಬ ಅಣ್ಣನೋ ತಮ್ಮನೋ ಸೋದರನೋ ಈ ಥರ ಆದರೆ ಹೇಗೆ ಆಗುತ್ತೆ ಅನ್ನೋದನ್ನ ನಾನು ಅದೇ ಹೇಳ್ತಾ ಇದ್ದೀನಿ. ಊರ್ಜಿತ ಅಂಬರೀಷ್ ಅವರು ನಿಧನರಾದಾಗ HD ಕುಮಾರಸ್ವಾಮಿ ಅವರು ಇಡೀ ಕುಟುಂಬಕ್ಕೆ ಹೆಗಲು ಕೊಟ್ಟು ನಿಂತ್ಕೊಂಡ್ರು. ಹೌದು, ಭಾಳ ಅದ್ಭುತ ಕೆಲಸ ಮಾಡಿದ್ರು. ಮತ್ತು ಅವರಲ್ಲಿದ್ದರೂ ಜಾಗದಲ್ಲಿ ಏನೇನು ಸಕಲ ವ್ಯವಸ್ಥೆಗಳು ಬೇಕೋ ರಾಜ್ಯದ ಮುಖ್ಯಮಂತ್ರಿಯಾಗಿ, ನಾಡಿನ ದೊರೆಯಾಗಿ ಅವರು ಅದನ್ನು ಮಾಡಿದ್ರು. ಖಂಡಿತ ತಕರಾರೇ ಇಲ್ಲ. ಹಾಗೆ ಮಾಡಿದವರು ಸುಮಲತಾ ಅವರು ಸ್ಪರ್ಧೆ ಮಾಡ್ತಿದ್ದೀವಿ ಅಂತಂದಾಗ ಯಾಕೆ ನೀವೆಲ್ಲ ಸೇರ್ಕೊಂಡು ಒಟ್ಟಿಗೆ ಮುಗಿಬೀಳುವ ಥರದ ಪರ್ಸನಲ್ ಅಟ್ಯಾಕ್ಸ್ಗೆ ಮುಂದಾದ್ರಿ? ಸುಮಲತಾ ಅವರು ಸ್ಪರ್ಧೆಯಿಂದ ನಮ್ದೇನೂ ತಕರಾರಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಕೂಡ ಸ್ಪರ್ಧೆ ಮಾಡೋದು ಅವರ ವೈಯಕ್ತಿಕ ವಿಚಾರ. ನಾವು ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಅವರು ಸ್ಪರ್ಧೆ ಮಾಡಿದ ಮೇಲೆ ಅವರೇನು ಕ್ಯಾಂಡಿಡೇಟಾಗಿ ನಾಮಿನೇಷನ್ ಹಾಕಿದ್ಮೇಲೆ ಅವ್ರು ಕೊಟ್ಟಿರತಕ್ಕಂಥ ಕೆಲವು ಸ್ಟೇಟ್ಮೆಂಟ್ಗಳು ನಮ್ಮ ಪಕ್ಷದ ವತಿಯಿಂದ ಏನು ಕೆಲವು ಪ್ರತಿ ಸ್ಟೇಟ್ಮೆಂಟ್ ಬಂದಾಗ ಕೆಲವು ವಿಚಾರಗಳೆಲ್ಲ ಆದಿ ಬೀದಿಯಲ್ಲಿ ಮಾತಾಡೋ ಥರ ಆಗಿದೆ. ನಾನು ಇಲ್ಲ ಅಂತ ಹೇಳಲ್ಲ. ಇದಕ್ಕೆ ಕಾರಣಕರ್ತರು ಯಾರು? ಅವ್ರ ಕಡೆದವರೇ, ನಾವಲ್ಲ. ಅವ್ರ ಕಡೆದವರೇ. ಅಲ್ಲಿ ದರ್ಶನ್ ಒಂದು ಹೇಳಿಕೆ ಕೊಟ್ಟರು, ಎಷ್ಟೊಂದು ಹೇಳಿಕೆ ಕೊಟ್ಟರು, ನಾವು ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ ಅಂತ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ತೇಜಾವಧ ಮಾಡೋ ಥರ ಅವರ ಒಂದು ಹೇಳಿಕೆಗಳನ್ನ ನಾವು ಗಮನಿಸಿದ್ದೀವಿ. ಅದರಿಂದ ಅದಕ್ಕೆ ಅವ್ರ ಕಡೆಯಿಂದ ಕೂಡ ತಪ್ಪಾಗಿದೆ. ನಾನು ಇಲ್ಲ ಅಂತ ಹೇಳಲಿಲ್ಲ, ಅವ್ರ ಕಡೆಯಿಂದ ಕೂಡ ತಪ್ಪಾಗಿದೆ. ನಾವು ಹೇಳಿರತಕ್ಕಂಥದ್ದು ಇದಕ್ಕೂ ಕಾರಣಕರ್ತರು ಅವ್ರ ಕಡೆನೇ, ಸುಮಲತಾ ಕಡೆಯವರೇ ಮಾಡಿರತಕ್ಕಂಥದ್ದು. ಬಹುಶಃ ನಮ್ಮ ಪಾರ್ಟಿಯಲ್ಲೇ ಕೆಲವ್ರನ್ನ ಪಕ್ಕಕ್ಕಿಟ್ಕೊಂಡು ಪಕ್ಷವನ್ನು ಒಡೆಯುವಂಥ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ತೇಜಾವಧ ಮಾಡೋ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹೆಣ್ಣುಮಗಳ ಮೇಲೆ ಇವತ್ತು ಕೂಡ ನಮ್ಗೆ ಗೌರವ ಇದೆ. ಸಿಕ್ಕಾಪಟ್ಟೆ ದುಡ್ಡು ಹಂಚ್ತಾ ಇದ್ದೀರಿ ಮಂಡ್ಯದಲ್ಲಿ ನಿಖಿಲ್ ಅವ್ರನ್ನ ಗೆಲ್ಸೋದಕ್ಕೆ ಅನ್ನೋ ಆರೋಪ. ನಾವೇನು ದುಡ್ಡು ಹಂಚಿ ಚುನಾವಣೆ ನಡೆಸುವಂಥ ದರ್ದು ನಮಗೆ ಬಂದಿಲ್ಲ. ಯಾಕೆಂದರೆ ಇವತ್ತು ಕುಮಾರಸ್ವಾಮಿಯವರು ಬಹುಶಃ 8,000 ಕೋಟಿಯನ್ನು ಬಡ್ಜೆಟಲ್ಲಿ ಅನುದಾನವನ್ನು ಮಂಡ್ಯ ಜಿಲ್ಲೆಗೋಸ್ಕರ ವಿಶೇಷವಾಗಿ ಕೊಟ್ಟಿರತಕ್ಕಂಥದ್ದು.
ಇವತ್ತು ಕಾವೇರಿ ನೀರನ್ನು ನಾವು ಕುಡಿಬೇಕಾಗಿದ್ರೆ ನಾವು ಸನ್ಮಾನ್ಯ ದೇವೇಗೌಡರು ನೆನೆಸ್ಕೋಬೇಕು. ಬೆಂಗಳೂರು ಸುತ್ತಮುತ್ತ 8-9 ಜಿಲ್ಲೆಗಳಲ್ಲಿ ಇವತ್ತು ಅದಕ್ಕೋಸ್ಕರ ಹೋರಾಟ ಮಾಡಿ ಇವತ್ತು ಏನೇನು ಕೊಡಬೇಕಲ್ಲಿ ಏನು ಇನ್ನೊಂದು 25 ವರ್ಷ ಆದರೂ ಕೂಡ ಆ ಮಂಡ್ಯ ಜಿಲ್ಲೆ ಡೆವಲಪ್ಮೆಂಟು ಮಾಡೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿಯನ್ನು ಇವತ್ತು ಆ ಅನುದಾನವನ್ನು ಕೊಟ್ಟು ಇವತ್ತು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಆ ಕೆಲಸಗಳೆಲ್ಲ ಪ್ರಾರಂಭ ಆಗಿದೆ. ಶಿವರಾಮೇಗೌಡರ ಮಗ ರಮೇಶ್ ಅನ್ನುವ ಕಾಂಗ್ರೆಸ್ನ ಸದಸ್ಯರೊಬ್ಬರು ಇವರೆಲ್ಲರೂ ಒಟ್ಟೊಟ್ಟಿಗೆ ಮಾತನಾಡಿರುವ ದುಡ್ಡಿನ ಬಗ್ಗೆ ಚರ್ಚೆ ಆಗಿರುವ ಆಡಿಯೋ ಟೇಪ್ 2 ಪಾರ್ಟ್ಗಳಲ್ಲಿ ಇದುವರೆಗೂ ಬಿಡುಗಡೆಯಾಗಿದೆ. ದುಡ್ಡಿನ ಬಗ್ಗೆ 500 ರೂಪಾಯಿ ಹಂಚಬೇಕು ಪ್ರತಿಯೊಬ್ಬರಿಗೂ ಅನ್ನೋದ್ರ ಬಗ್ಗೆ, ಒಂದು ಬೂತಿಗೆ 5 ಲಕ್ಷ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರೋದಲ್ಲ, ಆಡಿಯೋ ಬಿಡುಗಡೆ ಆಗಿರೋದು. ಆ ಆಡಿಯೋದ ವಾಯ್ಸನ್ನು ಫೇಕು ಅಂತಾನೋ ಇದುವರೆಗೂ ನಿಮ್ಮ ಪಕ್ಷದವ್ರು ಯಾರೂ ಹೇಳಿಲ್ಲ, ಅದ್ರ ಬಗ್ಗೆ ರಿಯಾಕ್ಷನ್ನು ಕೊಟ್ಟಿಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ. ಆ ಥರ ಅವ್ರು ಏನಾದರೂ ಆಡಿಯೋ ಬಂದರೆ ತನಿಖೆ ಆಗಲಿ, ಯಾರು ಬೇಡ ಅಂದಿದ್ದು. ತನಿಖೆ ಮಾಡಿಸ್ಬೇಕಾಗಿರೋದು ನಿಮ್ಮ ಸರ್ಕಾರದವರಲ್ವೇ? ಅದಕ್ಕೇನು ಸಹಕಾರ ಕೊಡ್ತೀವ, ಸಪೋರ್ಟ್ ಮಾಡ್ತೀವ? ಚುನಾವಣಾಧಿಕಾರಿಗಳಿಲ್ವಾ? ನೀವು ಎಲೆಕ್ಷನ್ ಕಮಿಷನ್ ಚುನಾವಣಾಧಿಕಾರಿ ಯಾರು ಈ ಥರ ಹೇಳಿಕೆ ಕೊಟ್ಟಿದ್ದಾರೋ, ನಮ್ಮ ಪ್ರತಿಸ್ಪರ್ಧಿಗಳು ಇರ್ತಾರಲ್ಲ, ಅವರ ಏಜೆಂಟ್ಗಳು ಇರ್ತಾರಲ್ಲ, ಹೋಗಿ ದೂರು ಕೊಡ್ಲಿ. ನೀವು ಸರ್ಕಾರ ನಿಮ್ಮ ಸರ್ಕಾರದ ಬಗ್ಗೆ ಈ ತರದ ಆರೋಪ ಬಂದಾಗ ನೀವೇ ಖುದ್ದಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮುಂದೆ ಹೋಗ್ಬಿಟ್ಟು ಹಿಂಗ್ ಪಿತೂರಿ ಮಾಡ್ತಿದ್ದಾರೆ ನಮ್ಮ ವಿರುದ್ಧ ಅಂತ ಹೇಳ್ಬೋದಲ್ಲ? ಅಲ್ಲಲ್ಲ, 2 ದಿನ ಆಯ್ತು ಮಾಡಿಲ್ಲ. ದಿನೇಶ್ ಗುಂಡೂರಾವ್ ಅವರು ಈ ಥರ ಆಪರೇಷನ್ ಕಮಲ್ಗಳು ನಡೀತಾ ಇದೆ, ಶಾಸಕರನ್ನ ಬೀದಿಯಲ್ಲಿ ಖರೀದಿ ಮಾಡುವಂಥ ಕೆಲಸ ನಡೀತಾ ಇದೆ, 100 ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನೀವು ಏನು ಕ್ರಮ ತಗೋತೀರಾ ಅಂತೇಳಿ ಚುನಾವಣಾಧಿಕಾರಿಗಳಿಗೆ ನಾವು ರೈಟಿಂಗ್ ಅವ್ರು ದೂರು ಕೊಟ್ಟರು ಕೂಡ ಯಾವ ಕಿಮ್ಮತ್ತು ಇಲ್ಲ, ಯಾವುದು ಏನು ಚಕಾರ ಎತ್ತಿಲ್ಲ, ಯಾರೂ ಮಾತಾಡಿಲ್ಲ. ಇವತ್ತು ಅದನ್ನು ಕೂಡ ತಿಳ್ಕೊತಾ ಇದ್ದಾರೆ, ಜನಕ್ಕೆ ಗೊತ್ತಾಗ್ತಾ ಇದೆ. ಬಹುಶಃ ಮಂಡ್ಯ, ಹಾಸನ, ತುಮಕೂರು ಇದು 3ನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತೀರಾ? ಸೇಡಿನ ರಾಜಕಾರಣ ಇವತ್ತು ಮಾಡ್ತಾ ಇದ್ದಾರಲ್ಲ BJP ಅವರು, ಅದಕ್ಕೂ ತಕ್ಕ ಪಾಠವನ್ನು ಜನ ಕೊಡ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. 28ರಲ್ಲಿ ಎಷ್ಟು ಸೀಟ್ ಗೆಲ್ತೀರಿ? ಕ್ವಿಕ್ ಪ್ರಶ್ನೆ. 22 ಸೀಟ್ ಗೆಲ್ತೀವಿ. JDS ಎಷ್ಟು ಗೆಲ್ಲುತ್ತೆ? JDS 5 ಸೀಟ್ ಗೆಲ್ತೀವಿ. ಯಾವ್ದು 5? ಮಂಡ್ಯ, ಹಾಸನ, ತುಮಕೂರು, ಶಿವಮೊಗ್ಗ, ಬಿಜಾಪುರ. ನಾವು 7 ತಗೊಂಡಿರೋದು, 5 ಸೀಟ್ ಅಂತ ಗ್ಯಾರಂಟಿ ಗೆಲ್ತೀವಿ. ಥ್ಯಾಂಕ್ ಯು ಶರವಣ ಅವರೇ, ಸಾಕಷ್ಟು ವಿಷಯಗಳನ್ನು ನೇರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ. ಇದು TA ಶರವಣ ಅವರ ಮಾತುಗಳು. ಪವರ್ TV, ಇದು ನಿಮ್ಮ ಶಕ್ತಿ.